ರಾಜ್ಯದ 224 ಜನಪ್ರತಿನಿಧಿಗಳಲ್ಲಿ 30% ಶಾಸಕರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮುಖ್ಯಮಂತ್ರಿ ಕೇಳಿದರೆ ಅವರ ಹೆಸರು ಸಮೇತ ಪಟ್ಟಿ ನೀಡಲು ಸಿದ್ಧ ಎಂದು ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್, ರಾಜ್ಯದಾದ್ಯಂತ ಸುಮಾರು 37,000 ಕೋಟಿ ರೂಪಾಯಿ ಗುತ್ತಿಗೆದಾರರ ಬಾಕಿ ಹಣ ಉಳಿದಿದೆ ಎಂದು ಆರೋಪಿಸಿದರು. ಹಿಂದಿನ ಸರ್ಕಾರದ ಮೇಲೆ ಹೊಣೆ ಹಾಕುವುದನ್ನು ನಿಲ್ಲಿಸಿ ಸರ್ಕಾರ ಎಂದರೆ ಎಲ್ಲರೂ ಜವಾಬ್ದಾರರು ಎಂಬ ನಿಲುವು ತೆಗೆದುಕೊಳ್ಳಬೇಕು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗಾಗಲೇ ಹಲವು ಸಭೆಗಳನ್ನು ನಡೆಸಿದ್ದರೂ ಗುತ್ತಿಗೆದಾರರ ಸಮಸ್ಯೆಗಳಿಗೆ ಯಾವುದೇ ಸ್ಪಷ್ಟ ಪರಿಹಾರ ಸಿಗಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಕ್ಷಣ ಬಾಕಿ ಹಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಇದೇ ವೇಳೆ ಜೆಜೆಎಂ ಕಾಮಗಾರಿಗಳಲ್ಲಿಯೂ ವಿಳಂಬವಾಗುತ್ತಿದ್ದು, ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿ ಅನುದಾನ ಬಿಡುಗಡೆ ಮಾಡಿಸಬೇಕು ಎಂದು ಒತ್ತಾಯಿಸಿದರು. ಬಾಕಿ ಹಣ ಬಿಡುಗಡೆ ಆಗದಿದ್ದರೆ ಮಾರ್ಚ್ 6ರಂದು ರಾಜ್ಯದ 35,000ಕ್ಕೂ ಹೆಚ್ಚು ಗುತ್ತಿಗೆದಾರರು ಕುಟುಂಬ ಸಮೇತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಹಾಪ್ರತಿಭಟನೆ ನಡೆಸಲಿದ್ದಾರೆ ಅಂತ ಹೇಳಿಕೆ ನೀಡಿದರು. ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಸಿದರು. ಸ್ನೇಹಿತರೆ ನಮಸ್ಕಾರ. ನಾನು ಮಂಜುನಾಥ್ ಅಂತಂದೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಸ್ಟೇಟ್ ಪ್ರೆಸಿಡೆಂಟು. ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ರಾಜ್ಯ ಸಂಘದ ನಿರ್ದೇಶಕರು ಮತ್ತು ನಮ್ಮ ಚಿತ್ರದುರ್ಗ ತಾಲೂಕು ಸಂಘದ ನಿರ್ದೇಶಕರು. ಸ್ನೇಹಿತರೆ, ನಮ್ಮದೇ ಆದಂಥ ಒಂದು ಕಾಂಟ್ರಾಕ್ಟರ್ಗಳು ಹಲವಾರು ಸಮಸ್ಯೆಗಳು ಸುಮಾರು 3 ವರ್ಷದಿಂದ ನಮಗೆ ಸಮಸ್ಯೆಗಳು ಇದ್ದಾವೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಹಲವಾರು ಸಾರಿ ಮನವಿ ಮಾಡಿಕೊಂಡು ಕೂಡ ಯಾವುದೇ ಥರವಾದ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಅನಿವಾರ್ಯವಾಗಿ ನಾವು ಈಗ ಪ್ರತಿಭಟನೆ ಮತ್ತು ಮುಷ್ಕರ ಮಾಡುವಂಥ ಒಂದು ತೀರ್ಮಾನ ಮಾಡಿದ್ದೀವಿ. 6ನೇ ತಾರೀಕು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಮುಷ್ಕರ ಅಂದ್ಕೊಂಡಿದ್ದೀವಿ. ಸುಮಾರು 25,000ರಿಂದ 30,000 ಜನ ಕಾಂಟ್ರಾಕ್ಟರ್ಗಳು ಬರೋವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ನಾವು ಸುಮಾರು ಸರಿ ಹಲವಾರು ಲೆಟ್ರುಗಳು ಬರೆದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಮಾನ್ಯ ಸಚಿವರುಗಳಿಗೂ ಸಹ ಬರೆದ್ವಿ, ಅದಕ್ಕೂ ಸಹ ಯಾವುದೇ ರೀತಿ ಒಂದು ಸ್ಪಂದನೆ ಸಿಕ್ಕಿಲ್ಲ. ಆಮೇಲೆ ಜೊತೆಗೆ ಒಂದು 100 ಪುಟಗಳ ನಮ್ಮದೇನು ಕರೆಸ್ಪಾಂಡೆನ್ಸ್ ಇದೆಯಲ್ಲ ಚೀಫ್ ಸೆಕ್ರೆಟರಿ ಅವ್ರಿಗೆಲ್ಲ ಸಹ ಕೊಟ್ಟಿದ್ದೀವಿ. ನಾವು ಅದಕ್ಕೂ ಸಹ ಏನು ಸರ್ಕಾರ ನಮ್ಮ ಬಗ್ಗೆ ಏನು ಇದು ಮಾಡ್ತಾ ಇಲ್ಲ. ಹಿಂದೆ ಈ ಸರ್ಕಾರ ಬರಲಿಕ್ಕೆ ನಮ್ಮದು ಅಟ್ಲೀಸ್ಟ್ ಅಷ್ಟೋ ಕಾರಣ ಇದೆ ಅಂತಂದೇಳಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಆದರೆ ನಮ್ಮ ಹಲವಾರು ಬೇಡಿಕೆಗಳಿದೆ. ಬರೀ ಪೇಮೆಂಟು 32,000 ಕೋಟಿನೇ ಅಂತಲ್ಲ, ಹಲವಾರು ಬೇಡಿಕೆಗಳು GST ಪ್ರಾಬ್ಲಮ್ ಆಗಿರ್ಬೋದು. ಸುಮಾರು 7 ವರ್ಷದ್ದು GST ಇದೆ. ವ್ಯಾಟಿಂದ GST ಬಂದಂಥ ಸಂದರ್ಭದಲ್ಲಿ ಅದನ್ನು ಸಾಲ್ವ್ ಮಾಡಿಲ್ಲ. ಆಮೇಲೆ ನಮ್ಮದು MDP ಪ್ರಾಬ್ಲಮ್ಸ್ ಇದ್ದಾವೆ, ಅದು ಸಾಲ್ವ್ ಮಾಡ್ತಾಯಿಲ್ಲ. ಎಲ್ಲದಕ್ಕೂ ನಮ್ಮದು ಫೈನಾನ್ಷಿಯಲ್ ಮಿನಿಸ್ಟರ್ ಅವಶ್ಯಕತೆ ಇರೋದ್ರಿಂದ ಯಾವ ಇಲಾಖೆ ಪ್ರಾಬ್ಲಮ್ಗಳು ನಮಗೆ ಸಾಲ್ವ್ ಆಗ್ತಾಯಿಲ್ಲ. ಅದಕ್ಕೆ ಅನಿವಾರ್ಯತೆ ನಮಗೆ ಮುಷ್ಕರ ಒಂದೇ ನಮಗೆ ಅನಿವಾರ್ಯತೆ ಅಂತ ಅನ್ನಿಸ್ತಾ ಇದೆ. ಮುಖ್ಯಮಂತ್ರಿ ಅವರ ಆಫೀಸಿಂದಲೂ ಸುಮಾರು 3-4 ಮೀಟಿಂಗು ಫಿಕ್ಸ್ ಮಾಡಿದರು, ಬಟ್ ಅನಿರ್ದಿಷ್ಟ ಅವಧಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥವ್ರು ಹಲವಾರು ಸಚಿವರುಗಳು ಸಹ ಮಧ್ಯವರ್ತಿಗಳಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಮಧ್ಯವರ್ತಿಗಳನ್ನೇ ಚೀಫ್ ಇಂಜಿನಿಯರ್ನ ಮಧ್ಯವರ್ತಿಗಳ ಆಫೀಸ್ಗೆ ಕರೆಸ್ಕೊತಾರೆ, ಅಲ್ಲೇ ಖಾಸಗಿ ಆಫೀಸ್ಗೆ, ಅಲ್ಲಿಂದನೇ ಆಡಳಿತ ಮಾಡ್ತಿದ್ದಾರೆ. ಇದೆಲ್ಲವೂ ಇರೋದರಿಂದ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆಯೋಕ್ಕೋಸ್ಕರ ನಾವು ರಾಜ್ಯವ್ಯಾಪಿ ಪ್ರವಾಸ ಮಾಡ್ತಿದ್ವಿ. ಈಗಾಗಲೇ 20ನೇ ಜಿಲ್ಲೆ ಇದು. ನಾವು ಎಲ್ಲ ಕಡೆಯೂ ಒಳ್ಳೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಕಾಂಟ್ರಾಕ್ಟರ್ಗಳು ಅವರು ಅನಿವಾರ್ಯವಾಗಿ ನಾವು ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತಾ ಇದ್ದಾರೆ. ಮುಂದೆ ಸಹ ಒಳ್ಳೆ ಒಂಥರ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧತೆಗಳು ನಡೆಸ್ಕೊಂಡಿದ್ದೀವಿ. ಗದಗಲ್ಲಿ ನೋಡಿರಲ್ಲ ಸ್ನೇಹಿತರೆ, ಗದಗದಲ್ಲೂ ಅಷ್ಟೇ, ಅದು ತಾಜಾ ಉದಾಹರಣೆ. ಅದು ನಮಗೆ ಕಾಂಟ್ರಾಕ್ಟರ್ಗಳಿಗೆ ಸಂದಂಥ ಜಯ. ಅದು ಈ ಸಂದರ್ಭದಲ್ಲಿ ಅದು ನಾವು ಒಂದೇ ಪಾರ್ಟಿ ಅಂತ ನಾವು ಹೇಳೋದಿಲ್ಲ. ಎಲ್ಲ ಪಾರ್ಟಿನಲ್ಲೂ ಸಹ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಒಂದು 30% ನಮ್ಮ ಜನಪ್ರತಿನಿಧಿಗಳು ಆ ಥರ ಇದ್ದಾರೆ. ಅದರಲ್ಲಿ ಏನಿಲ್ಲ. ಅವರು ಪೂಜೆ ನೆಪದಲ್ಲಿ ನಮಗೆ ಕಾಂಟ್ರಾಕ್ಟ್ ಕೊಡಬೇಕಾರ, ವರ್ಕ್ ಆರ್ಡ್ರ್ ಕೊಡಬೇಕಾರ ಆ ಸಂದರ್ಭದಲ್ಲಿ ಈ ಥರ ಒಂದು ನಮಗೆ ಕಾಂಟ್ರಾಕ್ಟರ್ಗಳಿಗೆ ನಮಗೆ ಪೀಡಿಸೋದು, ನಮಗೆ ಕಾಂಟ್ರಾಕ್ಟರ್ಗಳಿಗೆ ನಮಗೆ ಡಿಮ್ಯಾಂಡ್ ಮಾಡೋದು, ಇದೆಲ್ಲ ಒಂದು ಕಾಮನ್ ಆಗಿ ಹೋಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಮಂತ್ರಿಗಳು ಸಭೆ ಕರೆದಾಗ ನಾವು ಯಾವ್ಯಾವ ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಒಬ್ಬರಿಬ್ಬರು ಸಿಗ್ತಾರೆ, ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಅಂತ ಹೇಳಲಿಕ್ಕೆ ನಾವು ರೆಡಿ ಇದ್ದೀವಿ. ನಾವು 100% ಇದ್ದಾರೆ ಸರ್. ನಾವು ಕೇಳಿದ್ರೆ ಹೇಳ್ತೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದರೆ ಡೆಫಿನೆಟಾಗಿ ಹೇಳ್ತೀವಿ. ಯಾಕಂದರೆ ಕಾಂಟ್ರಾಕ್ಟರ್ಗಳಿಂದ ನಮಗೆ ಕಂಪ್ಲೇಂಟ್ ಬಂದಿದ್ದಾವೆ. ಕಾಂಟ್ರಾಕ್ಟರ್ಗಳಿಂದ ನಮಗಿಂತ MLA ಹಿಂಗೆ ಕೇಳ್ತಿದ್ದಾರೆ, ಇಂಥವ್ರು ಇಷ್ಟ ಅಂತಾರೆ ಅಂತ ಹೇಳಲಿಕ್ಕಿದ್ದಾರೆ. ಬಟ್ ಆದರೆ ಏನಂದರೆ ನಮ್ಮದು ಪೇಮೆಂಟ್ ವಿಚಾರವಾಗಿ ಡೈವರ್ಟ್ ಆಗಬಾರ್ದಲ್ಲ ಅಂತಂದೇಳಿ ಹೇಳಲಿಕ್ಕೆ ತಯಾರಿಲ್ಲ. ಅವತ್ತು 6ನೇ ತಾರೀಕು ನಾವಲ್ಲ ಬಂದಿರತಕ್ಕಂಥ ಕಾಂಟ್ರಾಕ್ಟರ್ಗಳು ಯಾರನ್ನು ಕೇಳಿದ್ರು ಹೇಳ್ತಾರೆ ಏನು ಅಂತ.
ಬೆಂಬಲ ಕೊಟ್ಟಿದ್ವಿ ನಾವು. ಅಲ್ಲಿ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅವನು ವಿಜಯ್ ಪೂಜಾರ್ ಅಂತಂದೇಳಿ. ಅವನು ಪೇರೆಂಟ್ಸ್ ಫೋನ್ ಮಾಡಿದ್ರು, ಅವ್ರಿಗಿಲ್ಲ ನಾವಿದ್ದೀವಿ, ಆಯಿತು ನಾವು ಮಾಡ್ತೀವಿ ಅಂತ. ಯಾಕಂದರೆ ಅವನು ನೋಡಿ ಆ ಸಂದರ್ಭ ಮೈನರ್ ಇರಿಗೇಷನಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಈ ಥರ ಆಗಿದೆ. ಸರ್, ಈಗ ಹಣ ಬಿಡುಗಡೆ ಮಾಡದೇ ಇರೋದಕ್ಕೆ ಏನು ಹಣ ಇಲ್ಲ ಅಂತನಾ ಅಥವಾ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇದೆಯಾ ಅಂತ ಕೇಳಬೇಕಷ್ಟೇ. ನಿಮಗೆ ರೈಟ್ಸ್ ಇರೋದು, ನಮಗೆ ನಾವು ಹಣ ಇಲ್ಲ ಇದೆ ಅಂತಲ್ಲ. ನಾವು ಮಾಡಿರೋದು ಕೆಲಸ, ನಾವು ಮಾಡಿರೋದು ಟೆಂಡರ್ ವರ್ಕು, ನಾವು ಮಾಡಿರೋದು ರಾಜ್ಯಪಾಲರ ಹೆಸರು ಮೇಲೆ ಟೆಂಡರ್ ಹಾಕಿರೋದು. ನಮಗೇನು ಗೊತ್ತಾ, ಆ ಪಾರ್ಟಿ ಈ ಪಾರ್ಟಿ ಅನ್ನೋದಿಲ್ಲ. ನಮ್ಗೆ ಇರ್ತಕ್ಕಂಥ ಒಂದೇ ಪಾರ್ಟಿ, ಕಾಂಟ್ರಾಕ್ಟರ್ ಪಾರ್ಟಿ. ನಾವು ಹಿಂದಿನ ಸರ್ಕಾರದ್ದು ಅಂತ ಮನೆ ಮುಖ್ಯಮಂತ್ರಿಗಳು ದಯಮಾಡಿ ಹೇಳ್ಬಾರ್ದು. ಹಿರಿಯರಿದ್ದಾರೆ, ಮುತ್ಸದಿಗಳಿದ್ದಾರೆ, 7 ವರ್ಷ ಸುದೀರ್ಘವಾಗಿ ನಮ್ಮ ದೇಶ ನಮ್ಮ ರಾಜ್ಯ ಆಳಿದ್ದಾರೆ. ಮತ್ತು ಜೊತೆಗೆ 17ನೇ ಬಡ್ಜೆಟ್ಟು ಸಹ ಮಂಡಿಸ್ತಿದ್ದಾರೆ. ಅವ್ರು ದಯವಿಟ್ಟು ಹಳೇದಂತ ಹೇಳ್ಬಾರ್ದು. ನಮ್ಮಲ್ಲಿ ಯಾರೋ ಒಬ್ಬ ಯಜಮಾನ ಹೆಚ್ಚು ಕಡಿಮೆ ಆದರೆ ನಾವೆಲ್ಲ ಕೊಟ್ಟ ಸಾಲ ಕೊಡಲ್ವಾ? ಸಮಾಜದಲ್ಲಿ ನೆಮ್ಮದಿಯಿಂದ ನಾವು ಏನಾದ್ರು ಮಾರಾರು ಕೊಡ್ತೀವಿ. ಅದೇ ಥರ ಮನೆ ಮುಖ್ಯಮಂತ್ರಿಗಳು ಏನಾದ್ರು ಸಾಲ ಮಾಡೋರು ನಮಗೆ ಕೊಡಬೇಕು ಅಂತಂದರೆ ನಾವು ಒತ್ತಾಯ ಮಾಡ್ತೇವೆ. ಸರ್, ಎಷ್ಟು ಪರ್ಸೆಂಟೇಜ್ ನಡೀತಾ ಇದೆ ಈಗ? ಅದೆಲ್ಲ ಹೇಳಲಿಕ್ಕಾಗಲ್ಲ. ಹಿಂದೆ ಕೆಂಪಣ್ಣರು ಹೇಳಿದ್ರಿಂದಲೇ ನಾವೆಲ್ಲ ಅನುಭವಿಸ್ತಿರೋದು. ಅದು ಈ ಸಂದರ್ಭದಲ್ಲಿ ಹೇಳೋದು ಬೇಡ. ಅದನ್ನು ಹೇಳ್ಬಿಟ್ರೆ ಈ ನಾವು ಹಣ ಕೊಡೋ ವಿಚಾರನ ಡೈವರ್ಟ್ ಮಾಡಿಬಿಡ್ತಾರೆ ಸರ್ಕಾರ. ಬರೀ ಅದನ್ನೇ ಇದಾಗ್ಬಿಡುತ್ತೆ. ದಯವಿಟ್ಟು ಅದನ್ನು ಅಲ್ಲಿ ತೀರ್ಮಾನ ಮಾಡ್ತೀವಿ, ಯಾವ ಇಲಾಖೆಗೆ ಎಷ್ಟೆಷ್ಟು ಏನೇನು ಹೇಳಲಿಕ್ಕೆ ನಾವು ಅವಶ್ಯಕರಾಗಿದ್ದೀವಿ. ವರದಿ ಪ್ರೇಮ್. ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್. ಧನ್ಯವಾದಗಳು.